ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಇವತ್ತು ಶನಿವಾರ, ಈಗ ಗಂಟೆ 9 ಗಂಟೆ. ಸೊ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ. ಇವತ್ತು ಏನೇನಾಗುತ್ತೆ ಅದನ್ನು ಕೆಲವೊಂದು. ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಮ್ಮೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ 9 ಗಂಟೆ ಆಗೋಯ್ತು. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಮಗಳಿಗೆ ರಜಾ ಇದೆ ಇವತ್ತು, ಹಾಗಾಗಿ 7:40 ಆಯ್ತು ಇವತ್ತು ಎದ್ದೇಳೋ ಹೊತ್ತಿಗೆ. ಸ್ವಲ್ಪ ಕ್ಲೀನಿಂಗ್ಸ್ ಎಲ್ಲ ಮುಗಿಸಿ ಇವಾಗ ಟಿಫನ್ ಪ್ರಿಪೇರ್ ಮಾಡೋಣ ಅಂತ ರೆಡಿ ಮಾಡಿಸ್ತೀನಿ. ಸೊ ಫ್ರೈಡ್ ರೈಸು ಶುರು ಮಾಡೋಣ. ಬಾಂಡೆ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನಾನೀಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಅಗಲವಾಗಿರೋ ಬಾಣಲೆ ಇಟ್ಟಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲೆಲ್ಲ ಬಿಸಿ ಆದಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು 4ರಿಂದ 5 ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 12ರಿಂದ 13 ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ತರಕಾರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಕ್ಯಾಬೇಜನ್ನು ಸಹ ಸೇರಿಸ್ಕೋಬೋದು. ನನಗೆ ಕ್ಯಾಬೇಜ್ ಸಿಗಲಿಲ್ಲ, ಹಾಗಾಗಿ ನಾನು ಈ 2 ತರಕಾರಿ ಮಾತ್ರ ಹಾಕಿದ್ದೀನಿ. ಸೊ ಇದನ್ನು ಎಣ್ಣೆಯಲ್ಲಿ ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಿಧಾನ ಉರಿಯಲ್ಲಿ ಫ್ರೈಡ್ ರೈಸಿಗೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೇಯಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಸೊ ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್, ಒಂದು ಚಿಕ್ಕ ಸೈಜಿನ ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಟಿದ್ದೆ. ಹಾಗೆ ಒಂದೇ ಒಂದು ಚಿಲ್ಲಿನ ಸಣ್ಣದಾಗಿ ಹೆಚ್ಚಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಹಾಗೆ ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ. ನನಗೆ ಸ್ಪ್ರಿಂಗ್ ಆನಿಯನ್ ಅಂದರೆ ತುಂಬ ಇಷ್ಟ, ಆ ಫ್ಲೇವರು ಸಹ ಇಷ್ಟ. ಹಾಗಾಗಿ ಸ್ವಲ್ಪ ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ಪ್ರಿಂಗ್ ಆನಿಯನ್ನು ಹಾಕೋದ್ರಿಂದ ಈರುಳ್ಳಿನ ಕಡಿಮೆನೇ ಹಾಕ್ತಾಯಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ನಾನು ಸೋಯಾ ಸಾಸ್ ತೊಗೊತಾ ಇದ್ದೀನಿ. ಈ ಸೋಯಾ ಸಾಸನ್ನು 1 ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಟೊಮೆಟೊ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು, ಇದು ತುಂಬಾ ಖಾರವಾಗಿ ಚೆನ್ನಾಗಿರುತ್ತೆ, ಇದನ್ನು ಸಹ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು, ಇಲ್ಲ ವಿನೆಗರ್ನೂ ಸಹ ಸೇರಿಸ್ಬೋದು.
ಸಾಸ್ ಹಾಕಿದಾಗ ಸಣ್ಣ ಉರಿ ಇಡಬೇಕಾಗುತ್ತೆ. ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಫೈನಲಿ ನಾನು ಈಗ ಇದಕ್ಕೆ ಅನ್ನ ಸೇರಿಸ್ತಾ ಇದ್ದೀನಿ. ಅನ್ನ ಈ ರೀತಿ ಉಡುಡಿಯಾಗಿರಬೇಕು. ನಾನು ಆರಿಟ್ಟಿದ್ದೆ. ಸೊ ಅನ್ನನ ಕ್ಲೀನಾಗಿ ಈ ರೀತಿ ಆರಿಸ್ಕೊಂಡ್ರೆ ಉಡುಡಿಯಾಗಿ ಬರುತ್ತೆ. ಅನ್ನ ಮಾಡುವಾಗ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದರೆ ಅನ್ನ ಉಡುಡಿಯಾಗಿ ಚೆನ್ನಾಗಿ ಬರುತ್ತೆ. ಇದು ನಾನು ಜೀರಾ ರೈಸಲ್ಲೂ ಮಾಡ್ಕೋಬೋದು. ಸೊ ಹಾಗೆ ನಾನು ಫ್ರೈಡ್ ರೈಸ್ ಮಸಾಲ ಸಿಗುತ್ತೆ ಇನ್ಸ್ಟ್ಯಾಂಟ್, ಅದನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈ ರೀತಿ ಪೌಡ್ರ್ ಹಾಕೋದ್ರಿಂದ. ಜೀರಾ ರೈಸಲ್ಲೂ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ. ಬಾಸುಮತಿ ರೈಸಲ್ಲೂ ಸಹ ತುಂಬ ಚೆನ್ನಾಗಿರುತ್ತೆ. ನೂಡಲ್ಸು ಸಹ ಮಾಡ್ಕೋಬೋದು. ನೂಡಲ್ಸಲ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಮಗಳಿಗೆ ತುಂಬ ಇಷ್ಟ ಫ್ರೈಡ್ ರೈಸ್. ಸೊ ಹಾಗಾಗಿ ನಾನೀಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೈಡ್ ರೈಸು. ಅಷ್ಟೇ ಟೇಸ್ಟಿಯಾಗೂ ಸಹ ಇದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಫ್ರೈಡ್ ರೈಸ್ ರೆಡಿ ಆಗಿದೆ. ತುಂಬಾ ಸೂಪರಾಗಿ ರೆಡಿ ಆಗಿದೆ. ಸೊ ನೋಡಿ, ಹಾಗೆ ಇನ್ನು ತಿನ್ನಬೇಕು, ಫ್ರೈಡ್ ರೈಸ್ ತಿನ್ನಬೇಕು, ಸ್ನಾನ ಆಗಬೇಕು, ಪೂಜೆ ಆಗಬೇಕು. ಇವತ್ತು ಟಿಫನ್ ಮಾಡಿಬಿಟ್ಟು ಆಮೇಲೆಲ್ಲ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಗಂಟೆ 9:30ನೇ ಆಗೋಯ್ತು. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ನಿಮ್ಮ ಮಗಳಿಗೆ ಹಾಕ್ಕೊಡ್ಬೇಕು. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಬಾಯ್.
ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಪೂಜೆ ಎಲ್ಲ ಆಗೋಯ್ತು. ಸೊ ಮಗಳಿಗೆ ಮಧ್ಯಾಹ್ನದಿಂದ ಸ್ವಲ್ಪ ಬ್ಯುಸಿ ಇದ್ದೇವೆ, ಓದಿಸೋದು ಅದು ಇದು ಕೆಲಸ ಅಂದ್ಕೊಂಡು. ಹಾಗಾಗಿ ಈಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಟೀ ಆಗಬೇಕು, ಟೀನೂ ಸಹ ಕುಡ್ದಿಲ್ಲ. ಪೂಜೆ ಜಸ್ಟ್ ಮುಗಿಸಿದ್ದೀವಿ, ನಾನು ನನ್ನ ಮಗಳಿಬ್ರು. ಓದೋದು ಇನ್ನೂ ಸಹ ತುಂಬ ಇದೆ, ಅದನ್ನು ಸಹ ಮುಗಿಸ್ಬೇಕು. ಈಗ ಇನ್ನೂ ಟೀ ಆಗಿಲ್ಲ, ಸೊ ಟೀ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಟೀ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮಗಳು ಏನಾದರೂ ಒಂದು ಮಾಡಿಕೊಡಿ ತಿನ್ನೋಕ್ಕೆ ಹಾಗೆ ಹೇಗೆ ಅಂತ ಕೇಳ್ತಾನೆ ಇರ್ತಾಳೆ. ಸೊ ಅವಲಕ್ಕಿ ಇದೆ, ಅವಲಕ್ಕಿ ಒಗ್ಗರಣೆ ಮಾಡೋದನ್ನ ತೋರಿಸ್ತೀನಿ. ಸೊ ಯಾವ ರೀತಿ ಒಗ್ಗರಣೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ಕೊಳ್ತಾ ಬನ್ನಿ ಫ್ರೆಂಡ್ಸ್. ಬಾಯ್. ಸೊ ಫ್ರೆಂಡ್ಸ್, ಮೊದಲೇದಾಗಿ ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ, ಅರ್ಧ kg ಅಷ್ಟಿದೆ. ಹಾಗೆ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಒಂದು 3 ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, ಹಾಗೆ ಉಪ್ಪು ತೊಗೊಂಡಿದ್ದೀನಿ, ಹಾಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು, ಹುರ್ಗಡ್ಲೆನೂ ಸಹ ಸ್ವಲ್ಪ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ, ಹಾಗೆ ಕರಿಬೇವನ್ನು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಫ್ರೈ ಮಾಡಲಿಕ್ಕೆ. ಸೊ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಸೊ ಈಗ ನಾನು ಸ್ಟವ್ ಮೇಲೆ ಒಂದು ಅಗಲವಾಗಿರೋ ಬಾಣಲಿನ ಇಟ್ಟಿದ್ದೀನಿ. ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಲೋ ಫ್ಲೇಮಲ್ಲೇ ಮಾಡ್ತೀನಿ, ಹೈ ಫ್ಲೇಮಲ್ಲಿ ಮಾಡಲ್ಲ. ಸೊ ಎಣ್ಣೆನ ಹಾಕ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಹಾಗೆ ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಕ್ರಿಸ್ಪಿನೆಸ್ ಬರೋವರೆಗೂ ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನಿಧಾನವಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಈ ಥರ ಫ್ರೈ ಆಗಬೇಕು. ಒಳಗಡೆ ಹಸಿ ಥರ ಇದ್ದರೆ ಅಷ್ಟು ಚೆಂದ ಅನಿಸಲ್ಲ, ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಹುರ್ಗಡ್ಲೆನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಹುರ್ಗಡ್ಲೆನೂ ಸಹ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಅಥವಾ ಕಡಲೆ ಬೀಜನೂ ಸಹ ಜಾಸ್ತಿ ಹಾಕ್ಕೋಬೋದು, ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ನಾನು ಇಷ್ಟು ಸಾಕಾಗುತ್ತೆ ಅಂತ ಹಾಕ್ತಾಯಿದ್ದೀನಿ. ಆಯಿಲನ್ನು ಸಹ ಇನ್ನೂ ಸಹ ಹಾಕ್ಕೋಬೋದು ನೀವು. ಸೊ ಈಗ ಎರಡೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಇದನ್ನು ಸಹ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ನಾವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಟಿರಬೇಕು, ಹೈ ಫ್ಲೇಮ್ ಮಾಡಿದ್ರೆ ಸೀದೋಗುತ್ತೆ. ಹಾಗೆ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಜಜ್ಜಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅವಲಕ್ಕಿಗೆ. ಸೊ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಹಾಗೆ ಒಣಮೆಣಸಿಕಾಯಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಒಣಮೆಣಸಿಕಾಯಿ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸಹ ಸೇರಿಸ್ಕೋಬೋದು. ಮಕ್ಕಳು ತಿನ್ನೋದ್ರಿಂದ ನಾನು ಖಾರನ ಕಡಿಮೆನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಒಳ್ಳೆ ಕಲರ್ಗೋಸ್ಕರ. ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ. ಅದರಲ್ಲಿ ನಾನು ತೋರಿಸಿಲ್ಲ, ಆದ್ರೂ ಸಹ ಸ್ವಲ್ಪ ಖಾರ ಕಡಿಮೆ ಅನಿಸುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ಬಿಡ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಅದಾದಮೇಲೆ ನಾನು ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ. ಸ್ವಲ್ಪ ಖಾರ ಕಡಿಮೆ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ತುಂಬ ಖಾರ ಆದರೆ ಮಕ್ಕಳಿಗೆ ಅಷ್ಟು ಇಷ್ಟ ಆಗಲ್ಲ, ಖಾರವಾಗಿದ್ದರೆ ತಿನ್ನೋಕ್ಕೆ ನೋಡ್ಕೊಂಬಿಟ್ಟು ಹಾಕ್ಕೋಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಚೆನ್ನಾಗೇ ಫ್ರೈ ಆಗಿದೆ. ಈಗ ನಾನು ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ಅವಲಕ್ಕಿ ಸೇರಿಸಾದ್ಮೇಲೆ ನಿಧಾನ ಉರಿಯಲ್ಲೇ ಇಡಬೇಕು, ಸ್ಟವ್ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಸಣ್ಣ ಉರಿಯಲ್ಲೇ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಅವಲಕ್ಕಿ ಕ್ರಿಸ್ಪಿ ಬರೋ ಗಂಟ ಈ ರೀತಿ ನಾವು ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ಇನ್ನೂ ಸ್ವಲ್ಪ ಮಿಕ್ಸ್ ಆಗಬೇಕು. ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊತಾ ಹೋಗ್ತೀನಿ ನಾನು. ಅವಲಕ್ಕಿ ಕ್ರಿಸ್ಪಿಯಾಗಿ ಬರಬೇಕು. ಇದು ಬಿಸಿಯಾಗಿರೋದಕ್ಕಿಂತ ತಣ್ಣ ಆದಮೇಲೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡು ಇದನ್ನು ಸ್ಟೋರ್ ಮಾಡಿಕೊಂಡು ಅವಾಗವಾಗ ಚಳಿಗಾಲದಲ್ಲಿ ತಿನ್ಕೋಬೋದು.
ಚಳಿಗಾಲದಲ್ಲಿ ತುಂಬಾ ರುಚಿಯಾಗಿರುತ್ತೆ, ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಂದರೆ ಸಕ್ಕರೆ ಪೌಡ್ರೂ ಸಹ ಸೇರಿಸ್ಕೋಬೋದು. ಸಕ್ಕರೆ ಪೌಡ್ರು ಸೇರಿಸಿದ್ರೂ ಇನ್ನೊಂದು ವಿಶೇಷವಾಗಿರುತ್ತೆ ರುಚಿ. ನಾನು ಇದಕ್ಕೆ ಸಕ್ಕರೆ ಪೌಡ್ರನ್ನ ಸೇರಿಸ್ತಾ ಇಲ್ಲ. ಸೊ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಮಾಡಲಿಕ್ಕೆ ಕನಿಷ್ಠ ಒಂದು 10 ರಿಂದ 12 ನಿಮಿಷ ಆದರೂ ಬೇಕಾಗುತ್ತೆ. ನೋಡಿದ್ರಲ್ಲ, ಕ್ರಿಸ್ಪಿಯಾಗಿದೆ, ಪಟ್ ಪಟ್ ಅಂತ ಇದೆ. ಟೇಸ್ಟು ಸಹ ಮಾಡಿದೆ, ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ. ಸೊ ಫೈನಲಾಗಿ ಈಗ ನನ್ನ ಅವಲಕ್ಕಿ ರೆಡಿಯಾಗಿದೆ. ಈಗ ಟೀ ಮಾಡ್ತಾಯಿದ್ದೀನಿ. ನಾನು ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಸೊ ಹಾಗೆ 2 ಟೇಬಲ್ ಸ್ಪೂನಷ್ಟು ಶುಗರ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಲು ಸಹ ಕಾಯ್ದಿದೆ. ಈಗ ನಾನು ಫಸ್ಟು ನನ್ನ ಮಗಳಿಗೆ ಕುಡಿಲಿಕ್ಕೆ ಹಾಲನ್ನು ಎತ್ತಿಕ್ಬಿಡ್ತೀನಿ. ಅದಾದಮೇಲೆ ನಾನು ಇದೇ ಹಾಲಲ್ಲಿ ಟೀ ಮಾಡ್ತೀನಿ. ಓಕೆ, ಈಗ ನಾನು ಒಂದು 2 ಗ್ಲಾಸ್ ಅಷ್ಟು ಟೀ ಮಾಡ್ತಾಯಿದ್ದೀನಿ. ಹಸ್ಬೆಂಡು ಸಹ ಮನೆಯಲ್ಲಿ ಇರೋದ್ರಿಂದ ಇಬ್ಬರಿಗೂ ಸಹ ಟೀ ಮಾಡ್ಕೊತಾ ಇದ್ದೀನಿ. ಅವರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ಸ್ವಲ್ಪ ಮಲಗಿದ್ದಾರೆ ಅವರು. ಹಾಗಾಗಿ ನಾನು ನನ್ನ ಮಗಳು ಇಬ್ಬರೂ ಟೀ ಕುಡ್ಕೊಂಡು ಓದಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಟೀ ಚೆನ್ನಾಗಿ ಕುದ್ದಿದೆ. ಈವ್ನಿಂಗ್ ಟೈಮಲ್ಲಿ ನಾನು ಹೆಚ್ಚು ಟೀ ಕಾಫಿಗೆ ಅಷ್ಟೊಂದು ಅಡಿಕ್ಟ್ ಆಗಿಲ್ಲ. ಸೊ ಚಳಿಗಾಲ ಆಗಿರೋದ್ರಿಂದ ಯಾವಾಗ ಬೇಕನ್ಸುತ್ತೋ ಅವಾಗ ಮಾಡ್ಕೊಡ್ತೀನಿ. ಮಗಳು ಸಹ ಓದುತ್ತಾ ಇದ್ದಾಳೆ, ಅವಳಿಗೂ ಹಾಲು ಕೊಟ್ಟು ನನಗೂ ಸಹ ಟೀ ಇಟ್ಕೊಂಡಿದ್ದೀನಿ. ಹಾಗೆ ಬಿಸ್ಕೆಟ್ ಬೇಕು ಅಂದ್ಲು, ಬಿಸ್ಕೆಟು ಸಹ ಕೊಡ್ತಾಯಿದ್ದೀನಿ. ಹಾಗೆ ಮಾಡಿರೋ ಅವಲಕ್ಕಿನೂ ಸಹ ತೊಗೊಂಡಿದ್ದೀನಿ. ಗಂಟೆ ಈಗ 7 ಆಗ್ತಾ ಬಂತು. ಸ್ವಲ್ಪ ಬೇಗನೆ ಮಾಡಬೇಕಿತ್ತು ಟೀನ. ಸೊ ಲೇಟ್ ಆಯಿತು ಇವತ್ತು. ಅವಳು ಓದಿಸೋ ಕಡೆ ಬ್ಯುಸಿಯಾಗಿ ಹೋಗಿದ್ದೀನಿ. ಹಾಗಾಗಿ ರಸಂ ಮಾಡಿ ಅನ್ನ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ.
Name the two sets of teeth in humans. Temporary teeth or milk teeth 20, permanent teeth 32. Name the different kinds of teeth. Incisor 2 plus 2 4. Incisor 4 plus 4 8. Canines 2 plus 2 4. Premolars 4 plus 4 8. Molars 6 plus 6 12. What is meant by temporary set of teeth? The first set of teeth is called temporary set of teeth. How are cavities caused? Germs in the teeth release acids. This destroys the enamel of the tooth and leads to tooth decay or cavities. Give reason. Why are teeth important? Teeth are necessary for us to chew our food, speak clearly, and give shape to the face. Humans have different shaped teeth. Because the different shaped teeth helps in biting, tearing, chewing, and grinding the various food Grinding of various food eaten by humans.